ಇವತ್ತು ನಾನು ತೋರಿಸುತ್ತಿರುವ ದೇವಸ್ಥಾನ ಯಾವುದಪ್ಪ ಅಂತಂದರೆ ಸೀಮನಾಗನಾಥ ದೇವಸ್ಥಾನ. ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಬೀದರ್ ಜಿಲ್ಲೆಯ ಹಳಕೆಡ್ಬಿ ತಾಲೂಕದಲ್ಲ, ಆ ತಾಲೂಕಿನಾಗ ಸೀಮನಾಥ ದೇವಾಲಯ ಅಂತದ. ಈ ದೇವಾಲಯ ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಯಾವುದೇ ಮಂಗಳ ದೋಷ ಮತ್ತು ಹಂಗೆ ಯಾವುದೇ ರೀತಿಯ ನಾಗದೋಷ, ಕಾಳಸರ್ಪದೋಷ ಇವೆಲ್ಲ ಪರಿಹಾರ ಮಾಡ್ತಾವೆ. ಇಡೀ ಭಾರತದಲ್ಲಿ 5 ಸ್ಥಳಗಳು, ಆ 5 ಸ್ಥಳಗಳದಾಗ ಇದನ್ನು ಒಂದು ಸೀಮನಾಗನಾಥ ದೇವಾಲಯ ಅಂತಾರೆ. ಕರ್ನಾಟಕದಲ್ಲಿರೋರು ಹೆಚ್ಚಾನೆಚ್ಚು ಜನ ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ, ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಜನರು ಇಲ್ಲಿ ಹೆಚ್ಚಾನೆಚ್ಚು ಸೀಮನಾಗನಾಥ ದೇವಾಲಯಕ್ಕೆ ಬಂದು ಶನಿವಾರ ದಿವಸ ನಾಗದೋಷ, ಕಾಲಸರ್ಪದೋಷ, ಮಂಗಳ ದೋಷ ಎಲ್ಲ ಪೂರ್ಣ ಮಾಡ್ತಾರೆ. ಮತ್ತು ಈ ದೇವರಿಗೆ ನಾವು ಏನೇ ಅಂದ್ಕೊಂಡ್ರು ಕೂಡ ಎಲ್ಲ ನೆರವೇರುತ್ತೆ. ಸ್ಪೆಷಲಿ ಈ ದೇವ್ರಿಗೆ ಬರೋದು ಯಾಕಪ್ಪ ಅಂತಂದರೆ ಮಗು, ಯಾರಿಗಾದರೂ ಮಗು ಆಗಲಿಲ್ಲ ಅಂತಂದರೆ ಮಗು ಬೇಕು ಅಂತ ಹರಕೆ ಹೊತ್ತಿದ್ರೆ ಮಗು ಹುಟ್ಟುತ್ತೆ ಅಂತ ವಾಡಿಕೆ ಇದೆ. ಈ ಗುಡಿದು ಇನ್ನೊಂದು ಕಥೆನೇ ಇದೆ. ಅದು ಏನಪ್ಪ ಅಂತಂದರೆ, ಈ ಗುಡಿಗೆ ಇಬ್ಬರು ದಂಪತಿಗಳು ಬರ್ತಾರೆ. ಆ ದಂಪತಿಗಳು ಬಂದು ಅವರಿಗೆ ಮಗು ಆಗಿಲ್ಲ ಅಂತ ಒಂದು ಹರಕೆ ಹೊತ್ಕೋತಾರೆ. ಆ ಹರಕೆ ಏನಪ್ಪ ಅಂತಂದ್ರೆ, ನನಗೆ ಮಗು ಆಗಿದ್ರೆ ಹಾವಿಗೆ ತನ್ನ ಮಲೆ ಹಾಲು ಉಣಿಸ್ತೀನಿ ಅಂತಂತಾಳೆ. ಆಗ ಮಗು ಕೂಡ ಆಗುತ್ತೆ. ಎಷ್ಟೋ ವರ್ಷಗಳಾದರೂ ಕೂಡ ಆ ತಾಯಿ ಹಾವಿನ ಮುಂದೆ ಬಂದು ತನ್ನ ಮಲೆ ಹಾಲನ್ನು ಉಣಿಸೋಕ್ಕಾಗದೆ ಇದ್ದಾಗ, ಆಗ ಹಾವು ಅವರನ್ನು ಕಚ್ಚಲು ಹಿಂದೆ ಬಿದ್ದಾಗ ಕೊನೆಯಲ್ಲಿ ಆಗ ಸೀಮನಾಥ ದೇವಾಲಯಕ್ಕೆ ಬಂದು ಕ್ಷಮೆ ಬೇಡಿ ಈ ದೇವಾಲಯದಲ್ಲಿ ಸತ್ತ ಮಗುವಿನ ಸಮಾಧಿ ಕೂಡ ನೀವು ನೋಡಬಹುದು. ಆ ಸಮಾಧಿಯೇ ಈ ಇಬ್ಬರ ದಂಪತಿಯ ಮಗ.